ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಅವ್ರದ್ದು ಇಂಗ್ಲೀಷ್ ಸನ್ನಿ ಮಾರ್ನಿಂಗ್ ಏನಿದೆ ಅಲ್ವಾ, ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಚಾಪ್ಟರಲ್ಲಿ ನಿಮಗೆ ಮೇಯ್ನಾಗಿ 3 ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಆಯಿತಾ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ಅವರು ಪದೇ ಪದೇ ಕೇಳ್ತಾನೆ ಇರ್ತಾರೆ. 3ರಲ್ಲೇ ಯಾವ್ದಾದ್ರು ಒಂದನ್ನ ಕೇಳ್ತಾ ಬರ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಈ 3ರಲ್ಲೇ ಯಾವ್ದಾದ್ರು ಒಂದು ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ಇದನ್ನೆಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಸರಿಯಾಗಿ ಇಲ್ಲಿರೋ ಹಾಗೆ ಬರೀರಿ. ಆವಾಗ ಅವರು ಕೂಡ ಮಾರ್ಕ್ಸ್ನ ಡಿಡಕ್ಟ್ ಮಾಡಲ್ಲ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡೋಣ. ಹೌ ಡು ಡಾನ್ ಗೊನ್ಸಾಲೋ ಆ್ಯಂಡ್ ಡಾನಾ ಲಾರಾ ಕ್ರಿಟಿಸೈಸ್ ಈಚ್ ಅದರ್ ಎಟ್ ದ ಬಿಗಿನಿಂಗ್ ಆಫ್ ಅ ಪ್ಲೇ ಅ ಸನ್ನಿ ಮಾರ್ನಿಂಗ್? ನೋಡಿ, ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಡಾನಾ ಲಾರಾ ಡಾನ್ ಗೊನ್ಸಾಲೋನ ಹೇಗೆ ಕ್ರಿಟಿಸೈಸ್ ಮಾಡಿದ್ಲು, ಹೇಗೆ ಟೀಕ್ಸಿದ್ಲು, ಹಾಗೆ ಡಾನ್ ಗೊನ್ಸಾಲೋ ಇದನ್ನಲ್ಲ ಅವನು ಡಾನಾ ಲಾರಾನ ಹೇಗೆ ಕ್ರಿಟಿಸೈಸ್ ಮಾಡ್ದ ಅಂತ ಕೇಳ್ತಾ ಇದ್ದಾರೆ. ನೀವು ಇದನ್ನೆಲ್ಲ ಒಂದು ಬುಕ್ಕಿಗೆ ಬರ್ಕೊಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ. ಯಾವುದೂ ಮಿಸ್ಟೇಕ್ ಇಲ್ದಾಗೆ ಎಕ್ಸಾಮಲ್ಲಿ ಬರೀರಿ. ನೋಡಿ, ಇಲ್ಲಿ ಏನಿದೆ ಅಂಡರ್ಲೈನ್ ಮಾಡಿದ್ದೀನಲ್ವಾ, ಈ ವರ್ಡ್ಸು ಈ ಸೆಂಟೆನ್ಸಸ್ ಎಲ್ಲ ಇಂಪಾರ್ಟೆಂಟ್. ಈಸ್ ಗೌಟಿ ಆ್ಯಂಡ್ ಇಂಪೇಷಿಯಂಟ್, ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್, ಇದನ್ನೆಲ್ಲ ಯಾರು ಹೇಳೋದು ಈಸ್ ಗೌಟಿ ಆ್ಯಂಡ್ ಇಂಪೇಷಿಯಂಟ್ ಅಂತ? ಡಾನಾ ಲಾರಾ ಡಾನ್ ಗೊನ್ಸಾಲೋಗೆ ಹೇಳೋದಲ್ವಾ. ಸೆನೈಲ್ ಓಲ್ಡ್ ಲೇಡಿ, ಇದನ್ನ ಯಾರು ಹೇಳೋದು? ಡಾನ್ ಗೊನ್ಸಾಲೋ ಇದನ್ನಲ್ಲ ಅವನು ಡಾನಾ ಲಾರಾಗೆ ಹೇಳೋದು. ಇದೂ ಅಷ್ಟೇ. ಶಿ ಆಟ್ ಟು ಬಿ ಹೆಡ್ ದ ಹೋಮ್ ನಿಟ್ಟಿಂಗ್ ಆ್ಯಂಡ್ ಕೌಂಟಿಂಗ್ ಹರ್ ಬೀಡ್ಸ್, ಡಾನ್ ಗೊನ್ಸಾಲೋ ಹೇಳೋದು ಲಾರಾಗೆ. ಈ ವರ್ಡ್ಸ್ನೆಲ್ಲ ಮಿಸ್ ಮಾಡಬೇಡಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ. ನೋಡಿ, ಇದು ಸೆಕೆಂಡ್ ಕ್ವಶನ್. ಇದೂ ಅಷ್ಟೇ ತುಂಬ ಇಂಪಾರ್ಟೆಂಟ್. ಈ ಕ್ವಶನಲ್ಲಿ ಡಾನ್ ಗೊನ್ಸಾಲೋ ಇದನ್ನಲ್ವಾ, ಅವನು ಅವನದೇ ಆದ ಒಂದು ಸ್ಟೋರಿನ ಕಂಪೋಸ್ ಮಾಡ್ತಾನೆ ತಾನೆ. ಅವನದೇ ಒಂದು ಸ್ಟೋರಿನ ಕಂಪೋಸ್ ಮಾಡಿಬಿಟ್ಟು ಡಾನಾ ಲಾರಾಗೆ ಹೇಳ್ತಾನೆ. ಯಾಕೆ? ಅವ್ನ ಟ್ರೂ ಐಡೆಂಟಿಟಿ ಗೊತ್ತಾಗಬಾರ್ದು, ಅವ್ನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಅವನದೇ ಆದ ಒಂದು ಸ್ಟೋರಿನ ಕಂಪೋಸ್ ಮಾಡ್ತಾನೆ. ಆ ಸ್ಟೋರಿ ಬಗ್ಗೆ ಕೇಳಿದ್ದಾರೆ. ನೋಡಿ, ಇದೇ ಸೇಮ್ ಕ್ವಶನ್ನ 3 ಥರ ಕೇಳ್ತಾರೆ ಅವರು. ಇಲ್ಲಿ ಒಂದು ಕ್ವಶನ್ ನಾನೇ ಬರೆದಿದ್ದೀನಿ, ಹಾಗೆ ಇದು ಸೆಕೆಂಡ್ ಕ್ವಶನ್. ಆರ್ ಅಂತ ಹಾಕಿಬಿಟ್ಟು ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಇವು 3 ಕ್ವಶನ್ ಕೇಳಿದರೂ ಕೂಡ ನೀವು ಸ್ಟೋರಿನೇ ಬರೀಬೇಕು. ಯಾವ ಸ್ಟೋರಿ? ಡಾನ್ ಗೊನ್ಸಾಲೋ ಹೇಳ್ತಾನಲ್ವಾ, ಆ ಸ್ಟೋರಿ. ಓಕೆ, ಇದು ನೋಡಿ ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಡಾನಾ ಲಾರಾ ಇದ್ದಾಳಲ್ಲ, ಅವಳು ಯಾವ ಸ್ಟೋರಿನ ಹೇಳ್ತಾಳೆ, ಅವಳ ಬಗ್ಗೆ ಯಾವ ಸ್ಟೋರಿನ ಹೇಳ್ತಾಳೆ ಡಾನ್ ಗೊನ್ಸಾಲೋಗೆ ಅಂತ ಥರ್ಡ್ ಕ್ವಶನ್. ಡಾನಾ ಲಾರಾ ಕಂಪೋಸ್ ಮಾಡೋ ಸ್ಟೋರಿ, ಕಂಪೋಸ್ ಮಾಡೋ ಅಥವಾ ನರೇಟ್ ಮಾಡೋ, ಡಾನ್ ಗೊನ್ಸಾಲೋಗೆ ನರೇಟ್ ಮಾಡೋ ಸ್ಟೋರಿ. ನೋಡಿ, 3 ಕ್ವಶನ್. ಈ 3 ಕ್ವಶನ್ನ ಪರ್ಫೆಕ್ಟ್ ಆಗಿಬಿಡಿ ನೀವು. ಯಾವುದು? ಒಂದು ಹೇಗೆ ಕ್ರಿಟಿಸೈಸ್ ಮಾಡ್ತಾರೆ ಅಂತ, ಹಾಗೆ 2 ಸ್ಟೋರೀಸು. ಇವು 3 ಕ್ವಶನ್ಸ್ನ ಪರ್ಫೆಕ್ಟ್ ಆಗಿ ಆಲ್ಮೋಸ್ಟ್ ಇಲ್ಲಿಂದಾನೇ ಕೇಳ್ತಾರೆ. ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.